ನಮಸ್ಕಾರ ವೀಕ್ಷಕರೇ, ನಾನು ಇವಾಗ ಕೇಪ್ರಿಕಾನ್ ಮಕರ ರಾಶಿಯವರ 2025 ಮೇ ತಿಂಗಳು ಹೇಗಿರುತ್ತೆ, ಮೇ ಮಂತ್ 2025 ಕೇಪ್ರಿಕಾನ್ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಮೇ ತಿಂಗಳು ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ಆಗತ್ತೆ ಫ್ಯೂಚರ್ ಅನ್ನುವ ವಿಷಯವಾಗಿ ನಿಮಗೆ ಕ್ಲಿಯರ್ ಆಗಿರುವಂಥ ರೀಡಿಂಗ್ನ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದೋ ಅನುಕೂಲ ಅನಿಸುತ್ತೆ ನೀವು ಮಾಡಿ. ಓಕೆ, ಲೆಟ್ ಸ್ಟಾರ್ಟ್. ಕರೆಂಟ್ ಸೆಲ್ಫ್, ನಿಮ್ಮ ಎನರ್ಜಿ ಹೇಗಿದೆ ಈ ತಿಂಗಳು ಮೇ ಮಂತ್ 2025 ಎನರ್ಜಿ ಹೇಗಿರುತ್ತೆ, ಹಾಗೂ ಗೋಲ್ ಏನಿದೆ, ಮೇ ಮಂತ್ ಗೋಲ್ ಏನಾಗಿರುತ್ತೆ, ನಿಮಗೆ ಆಬ್ಸ್ಟಿಕಲ್ ಏನಿದೆ, ನೀವೇನನ್ನು ಅಚೀವ್ ಮಾಡ್ತೀರಾ, ಏನನ್ನು ಅಕಾಂಪ್ಲಿಷ್ ಮಾಡ್ತೀರಾ, ಹಾಗೂ ನೀವೇನನ್ನು ಅವಾಯ್ಡ್ ಮಾಡಬೇಕು ಮತ್ತು ಏನನ್ನು ನೀವು ಹೆಚ್ಚು ಮಾಡಬೇಕಾಗತ್ತೆ, ಯಾವ ಒಂದು ವಿಷಯವನ್ನು ಎಂಬ್ರೇಸ್ ಮಾಡಬೇಕಾಗತ್ತೆ, ಹೆಚ್ಚು ಮಾಡಬೇಕಾಗತ್ತೆ, ಎಲ್ಲಿಂದ ನಿಮಗೆ ಗೈಡೆನ್ಸ್ ಸಪೋರ್ಟ್ ಸಿಗುತ್ತೆ, ದೈವದಿಂದ ಏನಿದೆ ಮೆಸೇಜ್. ಸೊ ಇದು ಒಂಥರ ಮ್ಯಾಪ್, ನಿಮಗೆ ಮೇ ಮಂತಿಗೆ ಒಂದು ಮ್ಯಾಪ್ ಸಿಕ್ಕಿದಾಗೆ ಎಲ್ಲ ವಿಷಯಗಳು ನಿಮಗೆ ಕವರ್ ಅಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಎಂಪರರ್ ಕಾರ್ಡ್ ಬಂದಿದೆ, ವಿಚ್ ಇಸ್ ಅ ಗುಡ್ ಸೈನ್. ಸಾರಿ, ಮಜಿಷಿಯನ್ ಕಾರ್ಡ್ ಬಂದಿದೆ. ಅದಾದ ನಂತರ 7 ಆಫ್ ಕಪ್ಸ್ ಬಂದಿದೆ. ನಾನು ನಿಮಗೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಚೆನ್ನಾಗಿ ಬಂದಿದೆ ರೀಡಿಂಗ್ ನಿಮ್ಮದು. ಓಕೆ, ಲೆಟ್ ಸ್ಟಾರ್ಟ್. ಸೊ ನಿಮಗೆ 6 ಆಫ್ ಪೆಂಟಿಕಲ್ಸ್ ಫಸ್ಟ್ ಕಾರ್ಡ್ ಬಂದಿದೆ. ನಿಮ್ಮ ಎನರ್ಜಿ ಬಗ್ಗೆ ಇದು ಮಾತಾಡುವಂಥದ್ದು. ಸೊ ನಿಮ್ಮ ಎನರ್ಜಿ ಅಂತ ನಾವು ನೋಡೋಕ್ಕೆ ಹೋದರೆ ತುಂಬ ಸ್ಟೇಬಲ್ ಆ್ಯಂಡ್ ಸಾರ್ಟೆಡ್ ಅಂತ ಹೇಳ್ಬೋದು. ಸಾಫ್ಟ್ ಆಗಿದೆ ಮತ್ತು ಪೀಸ್ಫುಲ್ ಆಗಿದೆ. ನೀವು ಒಂದು ನೆಮ್ಮದಿಯಲ್ಲಿದ್ದೀರಾ, ಶಾಂತತೆಯಲ್ಲಿದ್ದೀರಾ, ಹಾಗೂ ಹೀಲಿಂಗ್ ಕೂಡ ಆಗಿದೆ. ಓಕೆ, ಸೊ ಮನಸ್ಸು ಹಗುರವಾಗಿದೆ ನಿಮ್ಮದು ಮತ್ತು ಪಾಸಿಟಿವ್ ಕೂಡ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಬೇರೆ ಕಾರ್ಡ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿರೋ ಥರ ನೋಡ್ತಾ ಇರುವಂಥದ್ದು. ಮೇ ಮಂತ್ ಆ್ಯಕ್ಚುಲಿ ಈಸ್ ಅ ಬ್ಲೆಸ್ಡ್ ಮಂತ್ ಫಾರ್ ಯು. ಬ್ಲೆಸ್ಸಿಂಗ್ ಮಂತ್ ಇದೆ ನಿಮಗೆ. ಈ ಒಂದು ನೀವು ಹೀಲಿಂಗ್ ಏನು ಮಾಡ್ಕೊಂಡಿದ್ದೀರಾ, ನೀವು ನಿಮ್ಮ ಮೇಲೆ ನೀವು ವರ್ಕ್ ಏನು ಮಾಡ್ಕೊಂಡಿದ್ದೀರಾ, ತುಂಬ ಹೆಲ್ಪ್ ಆಗಿದೆ. ಸೊ ಮೇ ಮಂತ್ ಪವರ್ ಮಂತ್ ಅಂತ ಹೇಳ್ತೀನಿ. ಮೇ ಮಂತ್ನಲ್ಲಿ ನೀವು ತುಂಬ ಅಚೀವ್ ಮಾಡ್ತೀರಾ, ಹಾಗೂ ರೆಕಗ್ನಿಷನ್ನ ಪಡಿತೀರಾ, ಅವಾರ್ಡ್ ಸಿಗುತ್ತೆ, ಜನ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟುವಂಥದ್ದು, ನಿಮ್ಮನ್ನು ನೋಡಿ ಇನ್ಸ್ಪೈರ್ ಆಗುವಂಥದ್ದು, ಈ ಥರದ್ದೆಲ್ಲ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ. ಅಮೇಝಿಂಗ್ ಅಂತ ಹೇಳ್ಬೋದು. ಪವರ್ ನಿಮ್ಮ ಕೈನಲ್ಲೇ ಇದೆ, ಹಾಗೂ ಡೈರೆಕ್ಷನ್ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಎಲ್ಲದರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಆತ್ಮವಿಶ್ವಾಸ ಪೀಕ್ನಲ್ಲಿದೆ ನಿಮಗೆ. ಸೊ ನಿಮಗೆ ನೀವು ಯೂಟಿಲೈಸ್ ಮಾಡ್ಕೊಳ್ಳೋದು ಮುಖ್ಯವಾಗುತ್ತೆ. ಮೇ ಮಂತ್ ಇಸ್ ಫ್ರೂಟ್ಫುಲ್ ಆಗಿದೆ ನಿಮಗೆ ಮೇ ಮಂತ್. ಅದಾದ ನಂತರ ಮಕರ ರಾಶಿಯವ್ರಿಗೆ ನಾನು ಹೇಳ್ತಾ ಇರುವಂಥದ್ದು, ನೀವು ಏನನ್ನು ಪರ್ಸ್ಯೂ ಮಾಡ್ತೀರಾ, ಯಾವ ಒಂದು ಗೋಲ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರಿನ್ಸ್ ಆಫ್ ಕಪ್ಸ್ ಬರ್ತಾ ಇದೆ. ಅಂದರೆ ಇದರ ಅರ್ಥ ಏನು ಅಂದರೆ ನಿಮಗೆ ಇಮೋಷನ್ಸ್, ಕನೆಕ್ಷನ್ಸ್, ರಿಲೇಷನ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇ ತಿಂಗಳಲ್ಲಿ. ಸೊ ನೀವೇನು ಮಾಡ್ತೀರಾ ಅಂದರೆ ತುಂಬ ಟೈಮ್ ರಿಲೇಷನ್ಶಿಪ್ಸ್ಗೆ ಕೊಡ್ತೀರಾ, ನಿಮ್ಮ ಪ್ರೀತಿಸುವಂಥ ಜನರಿಗೆ ಕೊಡ್ತೀರಾ, ನಿಮ್ಮ ಪ್ರೀತಿಗೆ ಕೊಡ್ತೀರಾ ಟೈಮ್ನ. ಸೊ ಕ್ವಾಲಿಟಿ ಟೈಮ್ ಅಲ್ಲೇ ಹೋಗುತ್ತೆ. ಮೇ ತಿಂಗಳು ಒಂಥರ ಲವ್ಲಿ ಟೈಮ್ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಏನು ಮಾಡಬೇಕು, ಎಲ್ಲಿ ಎಷ್ಟು ಟೈಮ್ ಕೊಡಬೇಕು, ಎಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತೀರಾ. ಎಲ್ಲೂ ಒಂದು ಕುಂದುಕೊರತೆ ಇರೋದು ನಾನು ನೋಡ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮೇ ಮಂತಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಜೊತೆಗೆ ನಿಮಗೆ ಏನು ಬೇಕೋ ಅದು ಸಿಗುತ್ತೆ ಅಂತಲೂ ಹೇಳ್ತಾ ಇದ್ದೀನಿ. ಮೆಜಿಷಿಯನ್ ಬರ್ತಿರೋದ್ರಿಂದ ಬ್ಲಾಕೇಜಸ್ ಏನೂ ಇಲ್ಲ. ದೈವದಿಂದ ಒಂದು ಮೆಸೇಜ್ ಏನು ಬರ್ತಿದೆ ಅಂದರೆ, ನಿನ್ನ ಲೈಫಲ್ಲಿ ಏನು ಬ್ಲಾಕೇಜಸ್ ಇತ್ತು ನಾನೇ ಅನ್ಬ್ಲಾಕ್ ಮಾಡಿದ್ದೀನಿ, ನಾನೇ ಸರಿ ಮಾಡಿದ್ದೀನಿ, ನಿನ್ನ ಲೈಫ್ ಚೆನ್ನಾಗೇ ಇದೆ, ನಿನ್ನ ಲೈಫ್ನ ನಾನು ಇನ್ನೂ ಅದ್ಭುತ ಮಾಡ್ತೀನಿ ಅಂತ ಕನ್ಫರ್ಮೇಷನ್ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ನೋ ಬ್ಲಾಕೇಜಸ್. ಮೇ ಮಂತಲ್ಲಿ ಏನೂ ಬ್ಲಾಕೇಜಸ್ ಇಲ್ಲ ನಿಮಗೆ.
ಆ್ಯಕ್ಚುಲಿ ಬೇರೆ ರಾಶೀಸ್ಗೆಲ್ಲ ಹೋಲಿಸಿದ್ರೆ ನಿಮ್ಮ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಬಿಕಾಸ್ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ, ನಿಮ್ಮ ಮೇಲೆ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. 7 ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿಮಗೆ ಒಂದು ರೆಕ್ಕೆ ಸಿಕ್ಕಿದೆ, ಹಾಗೂ ಲೈಫ್ ಲೈಟರ್ ಆಗಿದೆ ಅನ್ನಲ್ಲ, ತುಂಬ ತಿಳಿಯಾಗಿದೆ, ಮನಸ್ಸು ಕೂಡ ಹಗುರವಾಗಿದೆ, ಹಕ್ಕಿಯಂತೆ ಹಾರಬೇಕು ಅನ್ನಿಸ್ತಾ ಇದೆ. ಈ ಥರ ಎಲ್ಲ ನಿಮಗೆ ಅನುಭವಗಳಾಗುತ್ತೆ ಮೇ ಮಂತಲ್ಲಿ. ಲೈಕ್ ಯು ಫೀಲ್ ಬೆಟರ್, ತುಂಬ ಬೆಟರ್ ಫೀಲ್ ಬರುತ್ತೆ. ಹಾಗೂ ನಿಮ್ಮ ಒಳ್ಳೆ ಪಾಸಿಟಿವ್ ಎನರ್ಜಿನೇ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಒಳ್ಳೆ ಜನರು ನಿಮ್ಮ ಲೈಫಿಗೆ ಬರ್ತಾರೆ. ಪ್ರೀತಿ, ನೀವು ಯಾವುದಕ್ಕೆ ತುಂಬ ಕಾಯ್ತಾ ಇದ್ರಿ ಆ ಥರದ್ದು ಒಂದು ಅದ್ಭುತವಾದ ಪ್ರೀತಿನ ಕೂಡ ಅಟ್ರ್ಯಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಹಾಗೂ 6th ಪೊಸಿಷನಲ್ಲಿ ಏನಿದೆ ಅಂದರೆ ನೀವೇನನ್ನು ಅವಾಯ್ಡ್ ಮಾಡಬೇಕು. ಏನನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಏನನ್ನು ಅಥವಾ ಯಾರಿಂದ ನೀವು ಮೋಸ ಹೋಗಿದ್ರಿ ಅಂದರೆ ಪಾರ್ಟ್ನರ್ಶಿಪ್ನ ಅವಾಯ್ಡ್ ಮಾಡಬೇಕು ಅಂತ ಬರ್ತಾ ಇದೆ. ಬೇಸಿಕ್ಲಿ ನೀವು ನಿಮ್ಮದೇ ಆದ ಒಂದು ರೆಕಗ್ನಿಷನ್ ಕಡೆಗೆ ಗಮನ ಕೊಡಬೇಕು. ನಾನು ಜೊತೆಗೆ ಮಾಡ್ತೀನಿ, ಜೊತೆ ಪಾರ್ಟ್ನರ್ಶಿಪ್ ಅಂತ ಬಂದಾಗ ದಯವಿಟ್ಟು ಕೈ ಹಾಕಕ್ಕೆ ಹೋಗಬೇಡಿ. ಅದು ನಿಮಗೆ ಆ್ಯಕ್ಚುಲಿ ಒಗ್ಗೋದಿಲ್ಲ. ಅಂದರೆ ಜೊತೆಗೆ ಮಾಡೋದು ಕೆಲಸ ಅಥವಾ ನೀವು ಒಂದು ಒಂಟಿಯಾಗಿ ಏನು ಎಫರ್ಟ್ಸ್ ಹಾಕ್ತೀರಾ ರಿಸಲ್ಟ್ಸ್ ಬೆಸ್ಟಾಗಿ ಬರುತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಅಡುಗೆ ಮಾಡ್ತಿದ್ದೀರಾ ಅಂದರೂ ಅದನ್ನ ನೀವೇ ಮಾಡಬೇಕು. ಹಾಗೆ ನೀವು ಒಂದು ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ 100% ಎಫರ್ಟ್ಸ್ ಹಾಕಿ. ಹೆಲ್ಪ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಅದನ್ನೇ ಅವಾಯ್ಡ್ ಮಾಡಿ ಅಂತ ಬರ್ತಾ ಇದೆ. ಬೇಸಿಕ್ಲಿ ಬಿಸ್ನೆಸ್ ವಿಷಯವಾಗಿ ನೀವು ಆಂಟ್ರಪ್ರಿನರ್ ಆಗಬೇಕು ಅಂದರೆ ಯಾರನ್ನೂ ಸೇರಿಸ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಆ ಒಂದು ಎಬಿಲಿಟಿ ನಿಮಗಿದೆ ಅಂತ ಬರ್ತಾ ಇದೆ. ಕನ್ಫರ್ಮೇಷನ್ ಅದಾಗಿದೆ. ಹಾಗೂ 7th ಪೊಸಿಷನಲ್ಲಿ ಏನು ಬರ್ತಾ ಇದೆ, ನೀವೇನನ್ನು ಅವಾಯ್ಡ್ ಮಾಡಬೇಕು ಅಂದರೆ ತುಂಬಾ ಸ್ವೀಟಾಗಿ ಮಾತಾಡ್ತಾರಲ್ಲ, ಸ್ವೀಟ್ ಟಾಕ್ಸ್ ಅಂತೀವಿ, ಆ ಥರ ತುಂಬ ಒಂದು ಫ್ಯಾಬ್ರಿಕೇಷನ್ ಇಟ್ಕೊಂಡು ತುಂಬಾ ನಿಮ್ಗೆ ಗೊತ್ತಾಗ್ತಾ ಇದೆ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ. ಅಂಥ ಜನರನ್ನ ಅವಾಯ್ಡ್ ಮಾಡಿ ನಿಮ್ಮ ಲೈಫ್ನಲ್ಲಿ. ಅವ್ರನ್ನೇನು ಎಂಟರ್ಟೈನ್ ಮಾಡುವ ಅವಶ್ಯಕತೆ ಇಲ್ಲ. ನೀವು ಅವರು ತುಂಬ ಫೇಕ್ ಅನ್ನಿಸ್ತಾ ಇದೆ ಅಂದರೆ ಇವ್ರು ತುಂಬ ನನ್ನ ಹತ್ರ ಏನೋ ಪಡೆಯೋದಕ್ಕೆ ಈ ಥರ ಎಲ್ಲ ವರ್ತಿಸ್ತಾ ಇದ್ದಾರೆ ಅಂಥ ಜನರನ್ನ ಕಟ್ ಆಫ್ ಮಾಡಬೇಕು ಮೇ ತಿಂಗಳಲ್ಲಿ. ಏಕೆಂದರೆ ಅವರು ಒಂದು ಅವರ ಲಾಭಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ, ಅದನ್ನು ನೀವು ತಡಿಬೇಕಾಗತ್ತೆ. ಸೊ ನಿಮಗೆ ನೆಕ್ಸ್ಟ್ ಲವರ್ಸ್ ಕಾರ್ಡ್ ಬರ್ತಾ ಇದೆ. ವೇರ್ ಟು ಫೈಂಡ್ ಸಪೋರ್ಟ್ ಅಂದರೆ ನಿಮ್ಮ ಪ್ರೀತಿ ಎಲ್ಲಿದೆ ಅವರಿಂದನೇ ನಿಮಗೆ ಸಪೋರ್ಟ್ ಸಿಗುತ್ತೆ. ಅವ್ರು ನಿಮಗೆ ಒಬ್ಬ ಪಾರ್ಟ್ನರ್ ಆಗಿರ್ಬೋದು, ಅಥವಾ ಅವ್ರು ನಿಮಗೆ ಬ್ಲಡ್ ರಿಲೇಟಿವ್ ಆಗಿರ್ಬೋದು, ಅಂದರೆ ನಿಮ್ಮ ತಂದೆ ತಾಯಿ ಆಗಿರ್ಬೋದು. ಅಂದರೆ ನಿಮಗೆ ಅಪಾರವಾದ ಪ್ರೀತಿ ನಿಮ್ಮ ಲೈಫ್ನಲ್ಲಿ ಯಾರು ಕೊಡ್ತಾರೆ ಅವರೇ ನಿಮಗೆ ಮೇ ಮಂತ್ನಲ್ಲಿ ಸಪೋರ್ಟಿವ್ ಆಗಿರ್ತಾರೆ. ನೋವು ಅಂದಾಗ ಅವರೇ ನಿಮ್ಮ ಕೈ ಹಿಡಿತಾರೆ. ಹಾಗೂ ನನಗೆ ಈ ಥರದ್ದು ಒಂದು ಹೆಲ್ಪ್ ಬೇಕು ಅಂದಾಗ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ನಿಮಗೆ ಟೈಮ್ ಅವ್ರು ಕೊಡ್ತಾರೆ, ನಿಮಗೆ ಅವರು ಅವೈಲೇಬಲ್ ಆಗಿರ್ತಾರೆ. ಸೊ ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತು. ಸೊ ಅವರಿಂದನೇ ನಿಮ್ಗೆ ಸಪೋರ್ಟ್ ಸಿಗೋದು. ಅವರೊಬ್ಬರೇ ಆಗಿದ್ದಾರೆ ನಿಮ್ಮ ಲೈಫಲ್ಲಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 6 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ಒಂದು ಕ್ರೌನ್, ಶಿ ಈಸ್ ಗೆಟಿಂಗ್ ದ ಕ್ರೌನ್. ಈ ಥರ ಒಂದು ವಿಕ್ಟ್ರಿ ಕಾರ್ಡ್ ನಿಮಗೆ ಸಿಕ್ಕಿದೆ. ಮೇ ಮಂತ್ ಎಂಡಲ್ಲಿ ನಿಮಗೊಂದು ವಿಕ್ಟರಿ ಸಿಗುತ್ತೆ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಹಾಗೆ ನಿಮ್ಮ ಲೈಫ್ನಲ್ಲಿ. ಅದೇನೇ ಆಗಿರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ನಿಮ್ಮ ಹಣಕಾಸಿನ ವಿಷಯ ಇರ್ಬೋದು, ಕೆಲಸ ಇರ್ಬೋದು, ಒಟ್ಟಿನಲ್ಲಿ ರೆಕಗ್ನಿಷನ್ ಸಿಗುತ್ತೆ. ಜನ ಕೂಡ ಲೈಕ್ ನಿಮ್ಮ ಸೆಲೆಬ್ರೇಷನ್ ನೋಡಿ ಖುಷಿ ಪಡ್ತಾರೆ. ಮೇ ಬಿ ನೀವೊಂದು ಪಾರ್ಟಿನ ಆರ್ಗನೈಸ್ ಮಾಡ್ಬೋದು, ಅಥವಾ ಏನೋ ಒಂದು ಗೆಟ್ ಟುಗೆದರ್ ಪಾರ್ಟಿ ಅಂತ ನೋಡ್ತಾ ಇದ್ದೀನಿ. ಸೊ ಖುಷಿನ ನೀವು ಹಂಚ್ಕೊಳ್ತೀರಾ ಮೇ ತಿಂಗಳ ಎಂಡಲ್ಲಿ ಜನರ ಜೊತೆ. ಆ ಥರದ್ದು ಏನೋ ಒಂದು ಒಳ್ಳೇದು ನಡೆಯುತ್ತೆ. ಸೊ ಅದೇನು ಅಂತ ನೋಡೋಣ. ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.